ಸೇವಿಸೋದಕ್ಕೆ ಇಷ್ಟಪಡ್ತೀವಿ, ದೇವರಿಗೋಸ್ಕರವಾಗಿ ಮನಸ್ಸು ಮಾಡೋದಿಲ್ಲ. ಯಾವುದು ಪ್ರಯಾರಿಟಿ ಆಗುತ್ತೆ? ದೇವರಂತ ಹೇಳಿಕೊಳ್ತಾ ಇರುವಂತಹ ಹಣ ವ್ಯಾಮೋಹದ ವಿಚಾರಗಳ ಎಲ್ಲವನ್ನ ಮನುಷ್ಯನ ಆರಾಧಿಸ್ತಾನೆ. ಈ ಲೋಕದಲ್ಲಿ ಹಣವನ್ನು ಆರಾಧಿಸ್ತಾನೆ, ಆಸ್ತಿಯನ್ನು ಆರಾಧಿಸ್ತಾನೆ, ಭೂಮಿಯನ್ನು ಆರಾಧಿಸ್ತಾನೆ, ಊಟವನ್ನು ಆರಾಧಿಸ್ತಾನೆ. ಇವೆಲ್ಲ ಕೊಟ್ಟಂತ ದೇವರನ್ನ ಮಾತ್ರ ಆರಾಧಿಸೋದು ಮರ್ತು ಬಿಟ್ಟವನೇ. ಈ ಮನಸ್ಸು ಹೇಳಿದ್ದೆಲ್ಲ ಕೊಡಕ್ಕೆ ನಾವು ಇಷ್ಟಪಟ್ಬಿಟ್ರೆ ದೇವರ ಜೊತೆ ನಿನ್ನ ಜೀವಿತವಿಲ್ಲ. ಹಿಂದಕ್ಕೆ ತಿರುಗಿ ನೋಡಿದ್ರೆ ದೇವ್ರನ್ನ ಬಿಟ್ಬಿಟ್ಟಿದ್ಯಾ, ಎಷ್ಟೋ ದೂರ ಬಂದ್ಬಿಟ್ಟಿದ್ಯಾ, ನರಕಕ್ಕೆ ಹತ್ತಿರವಾಗಿರ್ತೀಯಾ. ಆ ಟೈಮಲ್ಲಿ ಏನ್ ಮಾಡಕ್ಕಾಗುತ್ತೆ? ದೇವ್ರ ನಮ್ಗೆ ವಾಗ್ದಾನ ಮಾಡಿದ್ರೆ, ಪ್ರೀತಿ ಮಾಡಿದ್ರೆ ಅಂದ್ರೆ ಪ್ರೀತಿ ಮಾಡಿದ, ಇಲ್ಲ ಕೈ ಬಿಡೋದಿಲ್ಲ ಅಂದ್ರೆ ಕೈ ಬಿಡೋದಿಲ್ಲ, ಸಹಾಯ ಮಾಡ್ತೀನಿ ಅಂದ್ರೆ ಮಾಡ್ತಾನೆ. ಮನುಷ್ಯನ ತರ ಎರಡು ಮನಸ್ಸುಗಳಿಲ್ಲ, ಆತನಿಗೆ ಎರಡು ನಾಲಿಗೆಗಳಿಲ್ಲ. ದೇವರೆಲ್ಲಾ ಮಾಡಿದೆ ನಮಗೋಸ್ಕರ. ನಾನು ದೇವ್ರಿಗೋಸ್ಕರ ಏನ್ ಮಾಡಕ್ ಆಗ್ತಾ ಇಲ್ಲ, ನಮ್ ಲೈಫ್ ಕೊಡಕ್ ಆಗ್ತದೆ. ಅಟ್ಲೀಸ್ಟ್ ಅಷ್ಟು ಜನ ರೆಡಿ ಇದ್ದೀವ್ರಿ. ದೇವ್ರ ನನಗೆ ನೀನ್ ಇಂಪಾರ್ಟೆಂಟ್ ಅಪ್ಪ. ಲೋಕದೆಲ್ಲ ಬರ್ತದೆ, ಅದ್ರೆಲ್ಲದ್ರಲ್ಲಿ ಮೊದಲ ಪ್ರಾಶಸ್ತ್ಯ ನೀನೇ.